ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ ಪ್ರಚಾರ ಪ್ರಕರಣ ಇಬ್ಬರು ಮಾಜಿ ಕ್ರಿಕೆಟಿಗರಿಗೆ ಇಡಿ ನೋಟಿಸ್ ಕೊಟ್ಟಿದೆ. ಯುವರಾಜ್ ಸಿಂಗ್ ಹಾಗೆ ರಾಬಿನ್ ಉತಾಪಾಗೆ ನೋಟಿಸ್ ಬಂದಿದೆ. ದೆಹಲಿ ಇಡಿ ಕಚೇರಿಗೆ ಹಾಜರಾಗುವಂತೆ ಸೂಚನೆಯನ್ನು ಕೊಡಲಾಗಿದೆ. ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ ಪ್ರಚಾರ ಅಂದರೆ ಪ್ರಮೋಷನ್ ಮಾಡಿರ್ತಾರೆ ಇವರು. ಹಾಗಾಗಿನೇ ಈಗ ಇಡಿ ಅವರು ವಿಚಾರಣೆಗೆ ಹಾಜರಾಗಬೇಕು ಅಂತ ಕರೆದಿದ್ದಾರೆ. ರಾಬಿನ್ ಉತ್ತಪ್ಪ ಇಲ್ಲಿ ಕರ್ನಾಟಕದವರು, ಯುವರಾಜ್ ಸಿಂಗ್ ಇಡಿ ಕಚೇರಿಗೆ ಹಾಜರಾಗಬೇಕಾಗಿದೆ. ಅವರು ಸೆಪ್ಟೆಂಬರ್ 22ಕ್ಕೆ ರಾಬಿನ್ ಉತ್ತಪ್ಪ ವಿಚಾರಣೆ ನಡೆಯುತ್ತೆ. ಹಾಗೆ 23ಕ್ಕೆ ಯುವರಾಜ್ ಸಿಂಗ್ ಅವರ ವಿಚಾರಣೆ ನಡೆಯುತ್ತೆ. ಬಾಲಿವುಡ್ ನಟ ಸೋನು ಸೂದ್ಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಇವರು ಕೂಡ ಪ್ರಮೋಟ್ ಮಾಡಿದರು ಆನ್ಲೈನ್ ಗೇಮಿಂಗ್ ಆ್ಯಪ್ಗಳನ್ನು. ಸೆಪ್ಟೆಂಬರ್ 24ರಂದು ಹಾಜರಾಗುವಂತೆ ಇಡಿ ಸೂಚನೆ ಕೊಟ್ಟಿದೆ. ಹಣ ವರ್ಗಾವಣೆ ಬಗ್ಗೆ ವಿಚಾರಣೆಯನ್ನು ನಡೆಸ್ತಾರೆ. ಇಂದು ವಿಚಾರಣೆಗೆ ಒಳಗಾಗಿದ್ದಾರೆ ನಟಿ ಊರ್ವಶಿ ರೌಟೇಲಾ ಅವರು. ಯಾಕಂತ ಹೇಳಿದ್ರೆ ನಾವು ಗಮನಿಸಿದ್ವಿ, ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ ಇದಾವಲ್ಲ, ಈಗಾಗಲೇ ಡ್ರೀಮ್11 ಕೂಡ ಕಂಪ್ಲೀಟಾಗಿ ಬ್ಯಾನ್ ಮಾಡಲಾಗಿದೆ. ಸರ್ಕಾರ ಕೂಡ, ಕೇಂದ್ರ ಸರ್ಕಾರ ನಿಷೇಧವನ್ನು ಹೇರಿದೆ. ಆದರೆ ಈಗ ಕೆಲವೊಂದಿಷ್ಟು ಮಾಜಿ ಕ್ರಿಕೆಟರ್ಗಳು ಏನು ಮಾಡ್ತಾಯಿದ್ರು, ನಟರುಗಳು ಇದ್ರ ಬಗ್ಗೆ ಪ್ರಮೋಷನ್ ಮಾಡ್ತಾಯಿದ್ರು. ಅಂದರೆ ಜಾಹೀರಾತಲ್ಲಿ ಇವರು ಕಾಣಿಸಿಕೊಂಡಿದ್ದರು. ಹಾಗಾಗಿಯೇ ಇಲ್ಲಿ ಸಾಕಷ್ಟು ರೀತಿಯಾದಂಥ ಸಾವಿನ ಪ್ರಕರಣಗಳು ಆಯಿತು ಈ ಆನ್ಲೈನ್ ಬೆಟ್ಟಿಂಗ್ನಿಂದಾಗಿ. ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಳ್ತು. ಈಗ ಇಡಿ ಅವರು ತಲಾಶ್ ನಡೆಸ್ತಾ ಇದ್ದಾರೆ. ಈಗ ಅವರ ಹಿನ್ನೆಲೆ ಏನು, ಹಣ ಟ್ರಾನ್ಸಾಕ್ಷನ್ ಆಗಿರೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕಲೆ ಹಾಕಲಿದ್ದಾರೆ.